ಪುನೀತ್ ರಾಜ್‌ಕುಮಾರ್ ಅವರಿಗೆ ಒಂದು ಕತೆ ಹೇಳಿದ್ರು ಪ್ರಶಾಂತ್ ನೀಲ್ ಅವರು. ಆ ಕಥೆಯ ಹೆಸರು ಅಥವಾ ಆ ಸಿನಿಮಾದ ಟೈಟ್ಲು ಆವಾಹನ ಅಂತೇಳಿ. ಸೊ ಈ ಕಥೆಯನ್ನ ಪುನೀತ್ ಅವರು ಹೇಳಿದ್ರು. ಅದು ಫ್ಯಾಮಿಲಿ ಕತೆ. ಸೊ ಫ್ಯಾಮಿಲಿ ಸ್ಟೋರಿ ಮಾಡಬೇಕು ಅಂತೇಳಿ ಪ್ಲ್ಯಾನು. ಸೊ ಆ ಹಿನ್ನೆಲೆಯಲ್ಲಿ ಪುನೀತ್ ಅವರಿಗೆ ಒಂದು ಒಳ್ಳೆಯ ಕಥೆಯನ್ನು ಮಾಡಿಕೊಂಡು ಹೇಳಿದಾಗ ಅವರು ಓಕೆ ಅಂದ್ರು. ಸೊ ಆ ಓಕೆ ಆದಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್‌ಗಳಲ್ಲಿ ಪುನೀತ್ ಅವರು ಬ್ಯುಸಿ ಇದ್ದರು. ತಮಿಳ್ ಪ್ರಾಜೆಕ್ಟ್ ಏನೋ ಮಾಡಬೇಕಾಗಿತ್ತಂತೆ. ಸೊ ಅದಾದ ಮೇಲೆ ಈ ಒಂದು ಸಿನಿಮಾನ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಸೊ ಅದೇ ಒಂದು ಸಂದರ್ಭದಲ್ಲಿ ಕೆಜಿಎಫ್ ಚಿತ್ರದ ಒಂದು ಸೀನನ್ನು ಕೂಡ ಪ್ರಶಾಂತ್ ನೀಲ್ ಅವರು ಎಕ್ಸ್‌ಪ್ಲೇನ್ ಮಾಡಿದ್ರು ಅಥವಾ ಅದ್ರ ಬಗ್ಗೆ ಹೇಳಿದ್ರು. ಸೊ ಈ ಥರದೊಂದು ಆಸಕ್ತಿ. ಸೊ ಒಂದು ಸಿನಿಮಾ ಅವ್ರ ಜೊತೆಗೆ ಮಾಡಬೇಕು ಅನ್ನುವಂಥ ಪ್ರಶಾಂತ್ ನೀಲ್ ಅವರ ಕನಸಾಗೇ ಉಳಿಯಿತು. ಯಾಕಂದರೆ ಅವರು ಬ್ಯುಸಿ ಇದ್ದರು, ಇವರು ಬ್ಯುಸಿ ಇದ್ದರು. ಸೊ ಅದರ ನಡುವೆ ಈ ಒಂದು ಕತೆ ಹಾಗೇ ಉಳಿಯಿತು. ಇನ್ನೇನು ಮಾಡಬೇಕು ಅನ್ನೋ ಹೊತ್ತಿಗೆ ಪುನೀತ್ ರಾಜ್‌ಕುಮಾರ್ ಅವರು ಹೊರಟು ಹೋದ್ರು ಎಲ್ಲರನ್ನ ಬಿಟ್ಟು. ಸೊ ಹಾಗಾಗಿ ಆ ಒಂದು ಕತೆ ಆಗಲೇ ಇಲ್ಲ ಅನ್ನುವಂಥದ್ದು. ಸೊ ಒಂದು ಸಂದರ್ಶನ ಅದು ಡ್ರ್ಯಾಗನ್ ಸಿನಿಮಾದ ಒಂದು ಗ್ಲಿಮ್ಸ್ ರಿಲೀಸ್ ಆದ ಹಿನ್ನೆಲೆಯಲ್ಲಿ ಒಂದು ಸಂದರ್ಶನ. ಆ ಸಂದರ್ಶನದಲ್ಲಿ ಪ್ರಶಾಂತ್ ನೀಲ್ ಅವರು ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು. ಸಂದರ್ಶಕರು ಕೇಳ್ತಾರೆ, ಸೊ ಏನಿದು ಈ ಒಂದು ಲೈನಪ್ಪಲ್ಲಿ ಇದೆಯಾ? ಈ ಒಂದು ಸಿನಿಮಾ ಮಾಡ್ತೀರಾ? ಹೇಗೆ ಅಂತಂದಾಗ ಪುನೀತ್ ಅವ್ರಿಗೋಸ್ಕರನೇ ಮಾಡಿದಂಥ ಕತೆ. ಸೊ ಆ ಕತೆ ಅವ್ರ ಜೊತೆಗೇನೆ ಹೊರಟು ಹೋಯ್ತು ಅಂತ ಹೇಳಿ ಎಮೋಷ್ನಲ್ ಆಗಿ ಹೇಳ್ತಾರೆ. ಸೊ ಈ ಲೈನ್ ಕೇಳಿದಾಗ ಯಾರಿಗಾದರೂ ಬೇಸರ ಆಗುತ್ತೆ. ಯಾಕಂದರೆ ಒಂದಷ್ಟು ಕತೆಗಳನ್ನು ಸಾಕಷ್ಟು ನಿರ್ದೇಶಕರು ಅವ್ರ ಜೊತೆಗೆ ಮಾಡಬೇಕು ಅಂದ್ಕೊಂಡಿದ್ರು. ಅದು ಹಾಗೇ ಉಳಿತು. ಪವನ್ ಕುಮಾರ್ ಅವರು ಏನಿದ್ದಾರೆ ಲೂಸಿಯಾ ಚಿತ್ರದ ನಿರ್ದೇಶಕರು, ಅವರು ಕೂಡ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದ್ರು. ಅದು ಕೂಡ ಹಾಗೇ ಆಯಿತು. ಸೊ ಆಹ್ವಾನ ಅದು ಪ್ರಶಾಂತ್ ನೀಲ್ ಅವರ ಸಿನಿಮಾ. ಸೊ ಆ ಕಥೆಯೂ ಹಾಗೇ ಉಳಿಯಿತು. ಸೊ ಫ್ಯಾಮಿಲಿ ಸ್ಟೋರಿ ಏನಾದರೂ ಪ್ರಶಾಂತ್ ನೀಲ್ ಮಾಡಿದರೆ ಇದನ್ನು ತಗೊಳ್ತಾರಾ ಅನ್ನುವಂಥ ಪ್ರಶ್ನೆನೂ ಬರುತ್ತೆ. ಆದರೆ ಅವ್ರು ಹೇಳಿದ ಮಾತನ್ನು ನಾವು ಗಮನಿಸಿದರೆ ಪುನೀತ್ ರಾಜ್‌ಕುಮಾರ್ ಅವ್ರಿಗೋಸ್ಕರ ಮಾಡಿದಂಥ ಕತೆ. ಸೊ ಅದು ಅವ್ರ ಜೊತೆಗೇನೆ ಹೋಯಿತು ಅನ್ನುವಂಥದ್ದು. ಸೊ ಇದು ಸದ್ಯ ವೈರಲ್ ಆಗ್ತಿರುವಂಥ ಒಂದು ಕಂಟೆಂಟ್‌ನ ಒಂದು ವಿಡಿಯೋ. ಸಂದರ್ಶನದಲ್ಲಿ ಸುಮಾರು ವಿಚಾರಗಳನ್ನು ಪ್ರಶಾಂತ್ ನೀಲ್ ಅವರು ಹೇಳ್ಕೊಂಡಿರುವಂಥದ್ದು ಅಥವಾ ಮಾತಾಡಿರುವಂಥದ್ದು. ಅದರಲ್ಲಿ ವಿಡಿಯೋ ತುಣುಕುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ಬೋದು. ಪ್ರಮುಖವಾಗಿ ಪುನೀತ್ ಅವ್ರಿಗೆ ಸಂಬಂಧಪಟ್ಟದ್ದು ವಿಡಿಯೋ ಏನಿದೆ, ಅಂದರೆ ಆಹ್ವಾನ ಸಿನಿಮಾಗೆ ಸಂಬಂಧಪಟ್ಟಂಥ ವಿಡಿಯೋ, ಅದು ಹೆಚ್ಚು ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.